ನಮ್ಮ ಮಗಳನ್ನ ನೋಡಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಸೊ ನಮ್ಮ ಮಗಳು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಈ ಮನೆಗೆ ಹುಟ್ಟಿರೋ ಏಕಾಏಕಿ ಸುಪುತ್ರಿ ನಮ್ಮ ಮಗಳು. ಸೊ ಈ ಒಂದು ದೀಪಾವಳಿ ಕಂಬ ಬಂದ್ಬಿಟ್ಟು ಗೃಹ ಪ್ರವೇಶ ಇಬ್ರು ವರಮಹಾಲಕ್ಷ್ಮಿಗೆ ಇಬ್ರು ಸೊಸೆದೀರು ತಗೊಂಡವ್ರೆ. ಇಬ್ರು ಹಾಕತಾರೆ ಉಡ್ಸ್ಬಿಟ್ಟು ಶಿವನಂಜಪ್ಪ ಕೊಡ್ಸೈತೆ. ಉದ್ರಿಸ್ಬಿಟ್ಟು ಫಸ್ಟ್ ಉದ್ರಿಸ್ಬಿಡ್ರಿ. ಯಾವ ಕಲರ್ ತಗೊಂತಾ ಇದ್ದೀರಾ ನೀವು? ನೋಡ್ತಾ ಇದೀನಿ ಗ್ರೀನ್. ಈ ಸಲ ಗ್ರೀನ್ ನೋಡೋಣ. ಈ ಸತಿ ಗ್ರೀನ್ ವರಮಹಾಲಕ್ಷ್ಮಿ. ನನ್ನ ಬಟ್ಟೆಗಳ ರಾಶಿ. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ನಾವು ನಮ್ಮ ಮನೆಯಲ್ಲಿದ್ದೀವಿ, ಅಂದರೆ ಮಂಡ್ಯದಲ್ಲಿದ್ದೀವಿ. ಸೊ ನಾವು ಗೃಹ ಪ್ರವೇಶ ಆದಮೇಲೆ ಫಸ್ಟ್ ಒಂದ್ಸತಿ ಬಂದಿದ್ವಿ, ಬಟ್ ಅವತ್ತು ವಿಡಿಯೋ ಮಾಡಿರಲಿಲ್ಲ. ಆ್ಯಂಡ್ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವತ್ತೊಂದು ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ. ಇವಾಗ ಏನಪ್ಪ ಅಂದರೆ ನಾವು ನಮ್ಮ ಮಗಳನ್ನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನಮ್ಮ ಮಗಳು ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಈ ಮನೆಗೆ ಹುಟ್ಟಿರೋ ಏಕಾಏಕಿ ಸುಪುತ್ರಿ ನಮ್ಮ ಮಗಳು. ಸೊ ಪಾಪುನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಆಲ್ರೆಡಿ ಸಾಕಷ್ಟು ಸತಿ ನಾನಂತೂ ನೋಡ್ಕೊಂಡು ಬಂದಿದ್ದೀನಿ. ಸೊ ಇವತ್ತು ಶಾರದಾಕರು ಕೂಡ ಬಂದಿದ್ದಾರೆ, ನಾನು ಶಾರದಾಕ ಇಬ್ಬರು ಹೋಗ್ತಾ ಇದ್ದೀವಿ. ನೆನ್ನೆ ಕೂಡ ಹೋಗಿ ಬಂದಿದ್ದೆ ನಾನು, ಆ್ಯಂಡ್ ಇವತ್ತು ಕೂಡ ಹೋಗ್ತಾ ಇದ್ದೀನಿ. ಸೊ ಪಾಪುನ ನೋಡಿಕೊಂಡು ಹಾಗೆ ಶಾರದಾಕ ಹಬ್ಬಕ್ಕೆ ಸ್ಯಾರಿ ತೊಗೋಬೇಕಿತ್ತು, ನಾನು ನೋಡಬೇಕಿತ್ತು. ಸೊ ಅದಕ್ಕೆ ಸ್ಯಾರಿನೂ ಕೂಡ ನೋಡ್ಕೊಂಬರೋಣ. ಇಲ್ಲಿ ಒಬ್ಬರು ಮನೇಲೇ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಅವ್ರ ಹತ್ರ ಹೋಗ್ಬಿಟ್ಟು ಒಂದ್ಸತಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡಿ ಕಂಪ್ಲೀಟ್ ಆಗಿ. ಆ್ಯಂಡ್ ಹೋಪ್ಫುಲಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅಕ್ಕ ಏನು ಮಾಡ್ತಾ ಇದ್ದೀರಾ? ಸ್ಕ್ರೀನ್ ಹಾಕ್ತಾ ಇದ್ದೀರಾ? ಅತ್ತೆ ಮನೆಗೆ ಬಂದು ಕೆಲಸ, ಸ್ಕ್ರೀನ್ ಹಾಕೋ ಕೆಲಸ. ಇದೊಂದೇ ಕೆಲಸ ಮಾಡ್ತಾರೆ, ಏನು ಮಾಡಿಲ್ಲ ನಾನು. ಸೊ ಅಮ್ಮ ಎಲ್ಲ ಫುಲ್ ಕ್ಲೀನಿಂಗ್ ನಡೀತಾ ಇದೆ ಅಮ್ಮಂದು. ಸ್ಕ್ರೀನ್ ಹಾಕ್ತಾ ಇದ್ದಾರೆ. ಹಾಗೂ ಶಾರದಾಕ್ಕಂದು ಇದು ದೀಪ ತಗೊಂಡ್ಬಂದಿದ್ದೆ ನಾನು, ಕ್ಲೀನಾಗಿ ಮಿಂಚಿಸ್ಕೊಂಡು ತಗೊಂಡ್ಬಂದಿದ್ದೀನಿ. ಅಲ್ಪ ಸ್ವಲ್ಪ ಮಿಂಚಿದೆ ಅಕ್ಕ, ಜಾಸ್ತಿ ಮಿಂಚಿಸಕ್ಕಾಗಿಲ್ಲ ಆಯ್ತಾ? ಜಾಸ್ತಿ ಮಿಂಚಕ್ಕಾಗಿಲ್ಲ ಅಂದ್ರೆ ನನಗೆ ಕೋಲ್ಗೇಟ್ ಪೌಡರ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಇದು ಕೋಲ್ಗೇಟ್ ಪೌಡರ್ ಸಿಗ್ಲಿಲ್ಲ ಇಲ್ಲಿ. ನಾನು ಯೂಶ್ವಲಿ ಸಿಲ್ವರ್ ಎಲ್ಲ ಕೋಲ್ಗೇಟ್ ಪೌಡರಲ್ಲೇ ತೊಳೆಯೋದು. ಸೊ ಈ ಒಂದು ದೀಪಾವಳಿ ಕಂಬ ಬಂದ್ಬಿಟ್ಟು ಗೃಹ ಪ್ರವೇಶ, ಅಂದರೆ ನಮ್ಮನೆ ಗೃಹ ಪ್ರವೇಶ ಟೈಮಲ್ಲಿ ಅಕ್ಕಂಗೆ ಇನ್ವಿಟೇಷನ್ ಕೊಡೋಕೆ ಹೋಗಿದ್ನಲ್ಲ, ಆ ಟೈಮಲ್ಲಿ ಈಸ್ಕೊಂಡು ಹೋಗಿದ್ದೆ. ನನಗೆ ಕಂಚಿಂದು ಹಿತ್ತಾಳೆದು ದೀಪಾವಳಿ ಕಂಬ ದೊಡ್ಡದು ಬೇಕಿತ್ತು, ಬಟ್ ಅದು ಅಂದರೆ ಅಕ್ಕನ ಹತ್ರನೂ ಇರಲಿಲ್ಲ. ಅಕ್ಕನ ಹತ್ರ ಇದ್ದಿತ್ತು ಒಂದು ಸಿಲ್ವರ್ ಇತ್ತು, ಒಂದು ಪ್ಯೂರ್ ಸಿಲ್ವರ್, ಒಂದು ಜರ್ಮನ್ ಸಿಲ್ವರ್. ಸೊ ನಾನು ಪ್ಯೂರ್ ಸಿಲ್ವರ್ ಬೇಡ ಅಕ್ಕ, ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ಜರ್ಮನ್ ಸಿಲ್ವರ್ ಎತ್ಕೊಂಡ್ಬಂದಿದ್ದೆ. ಸೊ ಇವಾಗೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ತುಂಬ ಜನ ನಂಗೆ ಕೇಳ್ತಾರೆ ಜರ್ಮನ್ ಸಿಲ್ವರ್ ಕಪ್ಪಾಗಲ್ವಾ ಅಥವಾ ಏನು ಅಂತೆಲ್ಲ. ಬಟ್ ನೋಡಿ, ಇದು ಆಗಲೇ ತಗೊಂಡು 1-2 ವರ್ಷ ಆಯ್ತಕ್ಕ, 1-2 ವರ್ಷ ಆಗಿದೆ. ಬಟ್ ಏನು ಸಹ ಕಪ್ಪಾಗಿಲ್ಲ, ಮತ್ತು ಸಾಕಷ್ಟು ಸತಿ ಯೂಸ್ ಮಾಡಿದ್ದಾರೆ ಅವರು. ಸೊ ಜರ್ಮನ್ ಸಿಲ್ವರ್ ಆ ಥರ ಎಲ್ಲ ಕಪ್ಪೆಲ್ಲ ಏನೂ ಆಗಲ್ಲ. ಜಸ್ಟ್ ನೀವು ಮೇಂಟೈನ್ ಮಾಡಬೇಕು. ಅಂದರೆ ಇವಾಗ ವಾಶ್ ಮಾಡಬೇಕಾದ್ರೂ ಅಷ್ಟೇ, ಅದನ್ನು ಪ್ಯೂರ್ ಕೋಲ್ಗೇಟ್ ಪೌಡರಿಂದ ವಾಶ್ ಮಾಡಿದ್ರೆ ತುಂಬ ನೀಟಾಗೇ ಇರುತ್ತೆ. ಇಲ್ಲ ತುಂಬ ಜನ ಇದು ಹುಣಸೆ ಹಣ್ಣು ಎಲ್ಲ ಹಾಕ್ತಾರೆ, ಅದೆಲ್ಲ ಹಾಕಬೇಡಿ. ಜಸ್ಟ್ ಕೋಲ್ಗೇಟ್ ಪೌಡರಿಂದ ವಾಶ್ ಮಾಡಿ. ಅಂದರೆ ಸಿಲ್ವರ್ನ ಯಾವ ರೀತಿಯಾಗಿ ನೀವು ಮಾಡ್ತೀರೋ ಅದೇ ರೀತಿ ಅಷ್ಟೇ. ಸೊ ಇವಾಗ ಇಲ್ಲಿ ಅತ್ತೆ ಸೊಸೆ ಇಬ್ಬರು ಮೇಲೆ ಹತ್ಬಿಟ್ಟಿದ್ದಾರೆ. ಬರಲ್ಲ ನಾನು? ಬರ್ಲೇನಮ್ಮ? ಆಯ್ತಾ? ಅಮ್ಮ ಜಾಸ್ತಿ ಟೈಟ್ ಮಾಡಕ್ ಹೋದ್ರೆ ಅದು ಲೂಸ್ ಆಗ್ಬಿಡುತ್ತೆ ಕಣಮ್ಮ. ಈ ಕರ್ಟನ್ಸ್ ಬಂದ್ಬಿಟ್ಟು ಸೀಮಂತ ಟೈಮಲ್ಲಿ, ಅಂದರೆ ನಾನು ಸಿಂಬಾಗೆ ಪ್ರೆಗ್ನೆಂಟ್ ಇದ್ನಲ್ಲ, ಆ ಟೈಮಲ್ಲಿ ಸೀಮಂತ ಮಾಡಿಸ್ಕೋಬೇಕಾದ್ರೆ ತಗೊಂಡಿದ್ದು ಕರ್ಟನ್ಸ್. ಒಳಗಡೆ ಕ್ಯಾನ್ವಾಸ್, ಅದಕ್ಕೆ ಕ್ಯಾನ್ವಾಸ್ ಕೊಡಬಾರ್ದು. ಉದ್ರಿಸ್ಬಿಟ್ಟು ಫಸ್ಟ್ ಉದ್ರಿಸ್ಬಿಡ್ರಿ. ಒಳಗಡೆ ಇಲ್ಲಿ ಓಪನ್ ಇರೋದಂತ ಇಬ್ರು ಮಾಡ್ತಾ ಇದ್ದಾರೆ. ಅಜ್ಜಿ ಬ್ಲಾಗ್ ಮಾಡ್ತಿದೆ ಗೈಸ್. ಅಜ್ಜಿನ ನೋಡಿ ಹಿಂದೆಗಡೆ ಐತೆ, ನಾನು ಹಿಂದೆಗಡೆ ಆನಿ.
ಮುಂದೆಗಡೆ ಅದೇ ಅಲ್ಲಿ ಇಟ್ಕೋಬೇಕೇನ ಅದು ಲೂಜು ಅದೇಕೆ ವಾರ ಹಿಟ್ಟಿರು ಅಂತ ಇಟ್ಟವ್ರೆ. ಓಸ್ ನಮ್ಮವ್ವ ಅದೇ ಹೆಂಗ್ ತಡ್ದಾಳ ಅವಳು, ಅದೇ ಹೆಂಗ್ ತಡ್ದಾಳ ಅದೇನ್ ಕತೆ. ಅವ್ರಿಬ್ರು ಕಿವಿಗೆ ಕೊಡಿದ್ಯಾ ಏನು ಊಟ ಇದು ಒಂದು ಕಿವಿ ನೀನಿವ ಕೊಡಿ ಕೊಡಿ ಎಲ್ಲಿ ಬಿಡಿಯಕ್ಕೆ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾನು ಮತ್ತು ಶಾರದಾಕ ಹಾಯ್. ಸೊ ಅಕ್ಕ ಬಂದಿದ್ರು. ನಾವು ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ನಾವು ಮಂಡ್ಯದಲ್ಲಿದ್ದೀವಿ ಆ್ಯಂಡ್ ಮಂಡ್ಯದಲ್ಲಿ ಇವಾಗ ಸ್ಯಾರಿ ಶಾಪಿಂಗ್ಗೆ ಅಂತ ಬಂದಿರೋದು. ಇದೇ ಫಸ್ಟ್ ಟೈಮ್ ಆಯಿತಾ ಮಂಡ್ಯದಲ್ಲಿ ಸ್ಯಾರಿ ಶಾಪಿಂಗ್ ಮಾಡ್ತಾ ಇರೋದು. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಒಂದೆರಡು ಸ್ಯಾರಿನ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಆ್ಯಂಡ್ ನಮ್ಮ ಮತ್ತೆ ತುಂಬ ಟೈಮಿಂದನೂ ಹೇಳ್ತಾ ಇದ್ರು ಕಲೆಕ್ಷನ್ ತುಂಬ ಚೆನ್ನಾಗಿದೆ, ಸೊ ಹೋಗ್ಬಿಟ್ಟು ನೋಡಿ ಅಂತ. ಇವಾಗ ಕೃತಿಕಾ ಮತ್ತು ಪಾಪುನ ನೋಡಿಕೊಂಡು ಹಾಗೆ ಇಲ್ಲಿಗೆ ಬಂದಿದ್ದೀವಿ. ಸೊ ಒಂದಷ್ಟು ಕಲೆಕ್ಷನ್ನ ತೋರಿಸ್ತೀನಿ ನಿಮಗೂ ಕೂಡ, ಯಾವ್ದು ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಯಾವ ಕಲರ್ ತಗೊತಾ ಇದ್ದೀರಾ ನೀವು? ನೋಡ್ತಾ ಇದ್ದೀನಿ ಗ್ರೀನ್. ಈ ಸಲ ಗ್ರೀನ್ ನೋಡೋಣ. ಈ ಸತಿ ಗ್ರೀನ್ ವರಮಹಾಲಕ್ಷ್ಮಿ. ನಿಮಗೆ ನನಗೆ ಚೆನ್ನಾಗಿದೆ ಇದನ್ನು, ಬಟ್ ನನ್ನ ಹತ್ರ ತುಂಬ ಪರ್ಪಲ್ ಇದೆ. ಬಟ್ ಪರ್ಪಲ್ ನೋಡಿದ್ರೆ ತಗೋಬೇಕು ಅನಿಸುತ್ತೆ. ಏನು ಮಾಡೋದು ನೋಡಿ, ನೀವು ಹೇಳ್ತೀರಾ ಪರ್ಪಲ್ ತಗೋಬೇಡಿ ಅಂತ. ಇಷ್ಟು ಚೆನ್ನಾಗಿರೋ ಪರ್ಪಲ್ನ ಬಿಟ್ಟರೆ ಹೆಂಗೆ ನಾವು? ಅಲ್ಲ ಇನ್ನೊಂದು ಪಿಂಕ್ ಇದೆ, ಅದಲ್ಲ ಆನಿಯನ್ ಕಲರ್. ಇದು ಚೆನ್ನಾಗಿದೆ ಅಕ್ಕ, ಬ್ರೌನ್ ಆನಿಯನ್ ಕಲರ್ ಒಂದಿದೆ. ಇಲ್ಲಿ ಈ ಸೈಡ್ ಇದೇ ಥರ ಸ್ಯಾರಿ ಆನಿಯನ್ ಕಲರ್ ಒಂದಿದೆ, ಎಲ್ಲ ಕೆಳಗಡೆ. ಚೆನ್ನಾಗಿದೆ ಇದು. ಅಂದರೆ ಬ್ರೌನ್ ಬೇಡ ಅಂತ ನಾನು ಗ್ರೀನ್ ಮೇಲೆ ಹೋಗೋಣ ಈ ಸಲ ಅಂದ್ಕೊಂಡಿದ್ದೀನಿ. ಈ ಗ್ರೀನಲ್ಲಿ ಯಾವುದು ಅಂತ ನನಗೆ ನಿಜ ಹೇಳಬೇಕು ಅಂದರೆ ನೀವು ಎತ್ತಿದ ತಕ್ಷಣ ಈ ಗ್ರೀನ್ ತುಂಬ ಇಷ್ಟ ಆಯಿತು. ಅಲ್ಲಿಂದ ತಂದ್ರಲ್ಲ, ಸೇಮ್ ಲೈಟ್ ಗ್ರೀನು. ಅದು ಈ ಕಲರ್ ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತಲ್ವಾ? ಅದು ನಿನಗೆ ಸೆಲೆಕ್ಷನ್ ಎರಡರಲ್ಲಿ ಇದು ಆ್ಯಕ್ಚುಲಿ ಇದು ಯಾರೋ ಹೇಳಿ ನಾನು ಡೈ ಮಾಡಿಸಿಟ್ಟಿರೋದು. ಈ ಗ್ರೀನೇ ಬೇಕು, ಈ ರೆಡ್ಡೇ ಬೇಕು ಅಂತ. ಅದಕ್ಕೆ ಅಲ್ಲಿಟ್ಟಿದ್ವಿ. ಬಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೆ ನಾನು ಡೈ ಹಾಕ್ಸ್ತೀನಿ. ಅದಕ್ಕೆ ನಮಗೆ ಎಲ್ಲಿ ಇವ್ರಿಗೆ ಸಖತ್ತಾಗಿದೆ ಅಕ್ಕ. ಇಲ್ಲಿ ತುಂಬ ಚೆನ್ನಾಗಿದೆ, ಸಿಲ್ಕ್ ಮಾರ್ಕ್ ಆಗಿದೆ. ಓಕೆ, ಇದೆಲ್ಲ ಏನು ರೇಂಜ್ ಇದೆ? 13.5 ಚೆನ್ನಾಗಿದೆ. ಸ್ಯಾರಿನೇ ತುಂಬ ಚೆನ್ನಾಗಿದೆ. ಈ ಪ್ಯಾಟರ್ನ್ ಇದೆಲ್ಲ ತುಂಬ ಕಣ್ಕೊಡಿಯಲ್ಲ. ಹೌದು, ರಾಯಲ್ ಬ್ಲೂ ಅಲ್ಲ, ಇನ್ನೊಂದು ಬ್ಲೂ ಥರ ಇದೆ ನೋಡಿ, ಅಲ್ಲಿ ನಿಂಗೆ ಚೆನ್ನಾಗಿ ಕಾಣ್ಬೋದು. ಅದು ಹಾಫ್ ಆ್ಯಂಡ್ ಹಾಫಲ್ಲೂ ಇದೆ, ಈ ಪ್ಯಾಟರ್ನ್ ಇದೆ, ಚೆನ್ನಾಗಿದೆ. ಬಟ್ ಬಾರ್ಡರ್ ಲೆಸ್ ಅನ್ಸುತ್ತಲ್ಲ ಇದು? ಬಾರ್ಡರ್ಲೆಸ್ ಚೆನ್ನಾಗಿದೆ ಇದನ್ನು. ನನ್ನ ಸ್ಯಾರಿಗೆ ಮೋಸ್ಟ್ಲಿ ಬಾರ್ಡರ್ ಇರ್ಬೇಕಿದೆ. ಇದಕ್ಕೊಂಚೂರು ನನಗೆ ಬಾರ್ಡರ್ ಇದ್ರೆ ಪ್ರಾಬ್ಲಿ ಇನ್ನೂ ಅಟ್ರಾಕ್ಟ್ ಮಾಡ್ತಿತ್ತು. ಆದರೆ ಚೆನ್ನಾಗಿದೆ, ಓವರ್ ಆಲ್ ಬಾಡಿ ಪ್ಯಾಟರ್ನ್ ಎಲ್ಲ ಚೆನ್ನಾಗಿದೆ. ಹಾಫ್ ಆ್ಯಂಡ್ ಹಾಫ್ ಅದೊಂದು ಹೊಸ ಪ್ಯಾಟರ್ನ್ ಇದೆ. ಒಂದು ತೋರಿಸಿ ಹೊಸ ಪ್ಯಾಟರ್ನ್ ಯಾವ್ದು ಬಂದಿದೆ ಆಂಟಿ ಎಲ್ಲ ತೋರಿಸಿ. ರೇಂಜ್ ಕಡಿಮೆದು ಜಾರ್ಜೆಟಲ್ಲಿ ಇದ್ರು ತೋರಿಸಿ. ಅವಳಿಗೆ ನಿನ್ನ ತಂಗಿಗೆ ಅದು ಇಷ್ಟ ಆಗ್ಬಿಟ್ಟೈತೆ. ಅದು ಆರೆಂಜು. ಅವಳು ಸಖತ್ ಹೇಳಿದ್ಲು ನನಗೆ, ಅಕ್ಕ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವಾ ಅಂತ. ಅದು ಎಲ್ಲ ಅಲ್ಲೇ ಹುಟ್ಟಿದ್ದು ಅನ್ಸುತ್ತೆ. ಅದು ಒಂದ್ಸಲ ಏಮಾವ್ರ ಮನೆ ದೇವ್ರ ಫಂಕ್ಷನ್ ಅನ್ಸುತ್ತೆ ಹುಟ್ಟಿದ್ದು. ಅದಾದ್ಮೇಲೆ ನೆಕ್ಸ್ಟ್ ಅಲ್ಲೇ ಹುಟ್ಟಿದ್ದು. ಅದು ಜಿಗ್ಜಾಗೂ ಆಗಿರಲಿಲ್ಲ. ಬಟ್ ಇದಂತೂ ಸಖತ್ತಾಗಿದೆ ಅಕ್ಕ. ಇದು ನೋಡಿ, ಇಲ್ಲಿ ಇದರಲ್ಲೇ ಎಷ್ಟು ಹೈಲೈಟ್ ಆಗಿ ಕಾಣಿಸ್ತಿದೆ. ಅದಕ್ಕೆ ನಂಗೆ ಕಳಿಸ್ತೀನಿ. ನನಗೆ ನಮ್ಮಮ್ಮ ಏನಪ್ಪ ಅಂದರೆ ಫಸ್ಟ್ ಟೈಮ್ ದೇವರಿಗೆ ಸೀರೆ ಉಡಿಸ್ತಾ ಇದ್ದೀನಲ್ವಾ, ನಮ್ಮ ಮನೇಲಿ ಫಸ್ಟ್ ಟೈಮ್ ಇರ್ತಾ ಇರೋದ್ರಿಂದ ಫಸ್ಟು ರೇಷ್ಮೆ ಸೀರೆ ತಗೋ ಮೊದಲನೇದು ಅಂತ. ನಮಗೂ ಹೇಳಿದ್ರು ಇದು ರೇಷ್ಮೆನೇ. ಇದರಲ್ಲಿ ಮೈಸೂರು ಸಿಲ್ಕ್ ಅಂದರೆ ಸಿಲ್ಕೆ ತಾನೇ ಹಾಕಿರ್ತಾರೆ. ಬಟ್ ನಮ್ಮ ಅಮ್ಮಂಗೆ ಅದು ಆ ಥರ ಕಾಂಚೀಪುರಂ ರೇಷ್ಮೆ ಆ ಥರ ಬೇಕು. ನೋಡೋಣ. ಬಟ್ ಒಂದಂತೂ ಇದು ಅಲ್ವಾ, ಇಟ್ಕೊಳ್ಳಿ. ಇತ್ತು ಜನ್ಮಿ ಇದು ಕಲರು. ಪಾಪ ಹೊಟ್ಟೆ ಸಿತ್ತೈತಿ. ಚೆನ್ನಾಗೈತೆ. ಸ್ಕೈ ಬ್ಲೂ ಬ್ಲೌಸ್ ಬಂದಿರೋದ್ರಿಂದ ನಿಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು.
ಹೌದು ಆಕ್ಚುಲಿ ಬಾಡಿ ನಂಗೆ ತುಂಬಾ ಇಷ್ಟ ಆಯ್ತು. ಚೂರು ವಾಟರ್ ಬಂದಿತ್ತೆ ಅಂತ ಅನ್ಸುತ್ತೆ. ಪ್ರಾಬ್ಲಮ್ ವಾಟರ್ ಬರ್ದಲ್ಲೇ ಇರೋದೇ ಅದು ಅನ್ಸುತ್ತೆ. ಇರು ಪಪ್ಪು ಇನ್ನೂ ತೋರಿಸ್ಬೇಕಾ? ಕೈ ಕಟ್ಕೊಂಡು ಕೂತ್ಕೊ. ಹಾಯ್ ಮಾಡು ವಿಡಿಯೋನಲ್ಲಿ. ಅನ್ಕೋತ್ ಅದು ಚೆನ್ನಾಗಿದೆ ನೋಡಿ ಜನ. ಹಾಂ ಅದು ಚೆನ್ನಾಗಿದೆ ನೋಡಿ. ತುಂಬ ಚೆನ್ನಾಗಿದೆಯಲ್ಲ ಹೌದು. ಸಕ್ಕತ್ತಾಗಿದೆ guys. ಡಬಲ್ ಇದು ಬರುತ್ತೆ ಡಬಲ್ ಅಂದ್ರೆ ಇದು ಮೇಲೆ ಇದು ಕೆಳಗೆ ಹಾಗೂ ಹುಡ್ಕೋಲ್ಲ. ಇಲ್ಲ ಇಲ್ಲ ಜಾನ್ವಿ ಸರಿಗಿರೋದ್ರಿಂದ ಆಗಲ್ಲ ಹಂಗೆ. ಡಬಲ್ ಅದು ತುಂಬಾ ದಿನದಿಂದ ಮಾಡಿಸಿದ್ವಿ. ಅದು ಇವಾಗ ಅದು ಫಾಲ್ ಆಗ್ತೇ ಹೋಗ್ಬೇಕಲ್ಲ. ಹೌದು. ಹಾಗಾಗಿ ಎಲ್ಲ ಬಿಟ್ಟು ಬೇಡ ಒಂದೇ ಸೈಡ್ ಹಾಕೊಂಡು ನೋಡಿ ಜಾನ್ವಿ ಚೆನ್ನಾಗಿದೆ. ಆನಿಯನ್ ವಿತ್ ಪರ್ಪಲ್. ಇದು ರೇರ್ ಕಲರ್ ಇದು. ಆಕ್ಚುಲಿ ಕಲರೇ ತುಂಬಾ ರೇರ್. ಇದೇನಿದೆ ಪ್ರೈಸ್? ಏನಪ್ಪ? ನನಗೆ ಗೌರಿ ಹಬ್ಬಕ್ಕೆ ಈ ತರ ಪ್ಯಾಟರ್ನ್ಸ್ ಅಲ್ಲಿ ಸ್ವಲ್ಪ ರೇಂಜ್ ಕಡಿಮೆ ಸುಮ್ಮನೆ ದೊಡ್ಡಮ್ಮ ಇದು ಕಮ್ಮಿ GSM ಅಂದ್ರೆ ನಿಮಗೆ 120 GSM ಕರೆಕ್ಟ್. ಅದಕ್ಕಿಂತ ಕಮ್ಮಿ ಆದರೆ ನಿಮ್ಗೆ ಅಷ್ಟು ನೀಟಾಗಿ ಸ್ಯಾರಿ ಕೊಡೋಲ್ಲ. ಅಷ್ಟು GSM ಒಳ್ಳೆಯದು. ಸಿಲ್ಕ್ ಮಾರ್ಕ್ ಆಗಿದ್ರೆ ಇನ್ನೂ ಒಳ್ಳೆಯದು. ಸ್ಯಾಟಿನ್ ಅಥವಾ ಏನು ಪಾಲಿಸ್ಟರ್ ಮಿಕ್ಸ್ ಆಗಿದ್ರೆ ಆ ಥರ ಮಿಕ್ಸ್ ಆಗಿದ್ರೆ ಸ್ಯಾರಿ ಜಾನ್ವಿ ತುಂಬ ಚೆನ್ನಾಗಿ ಕಾಣ್ತಿದ್ದೆ. ಹ್ಞೂ ಇದೆಲ್ಲ ಕ್ರೇಪ್ ಎಲ್ಲ ನಿಮಗೆ ಇನ್ಸ್ಟಾಲ್ಮೆಂಟಲ್ಲೇ ಕೊಡ್ತೀವಿ. ಹೇಳಿದ್ರು ಅವರು. ಹೇಳಿದ್ರು. ಆಮೇಲೆ ಏನು ಗೊತ್ತಾ, ಇವಾಗ ವರ್ಷಕ್ಕೊಂದು 5-6 ತಗೋತೀವಿ. ಅಷ್ಟು ಇನ್ವೆಸ್ಟ್ ಮಾಡೋಕ್ಕೂ ಆಗಲ್ಲ. ಅದು ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಚೆನ್ನಾಗಿ ಕಾಣಿಸ್ತಿದೆ. ನಿನಗೆ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಸ್ಕೈ ಬ್ಲೂ ಬ್ಲೌಸ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿದೆ ಅದು. ಕಲರ್ಸ್ ಇಲ್ಲ, ತುಂಬಾ ಜನ ಹೇಳಿ ಕಲರ್ಸ್ ಸಿಕ್ಕಾಪಟ್ಟೆ ಅನ್ಸಿದ್ವಿ. ಇವತ್ತೆಲ್ಲ ಲೈಟ್ ಶೇಡ್ಸ್. ಇದು ಬಾರ್ಡರ್ಲೆಸ್ ಏನಪ್ಪ ಇರು ಜಿಯೋ ಕುಡ್ಕೊ. ನಾನು ಒಂದಂತೂ ಪಕ್ಕ ನಾನು ನೋಡ್ಕೋಬೇಕಾ? ಕೊಂಡೇ ಹೋಗ್ಬೇಕು. ನಾನು ಲೂಳ ಇದ್ದೀವಿ ಅಂತ ತೋರಿಸ್ಬೇಕಾ? ಹಾಂ ಅದೇ ಥರ ಸೇಮು, ಅದೇ ತರ ಸೇಮು ಲೈಟ್ ಕಲರ್. ಲೈಟ್ ಕಲರ್. ಇದು ಒಂದು ಸೀರೆ, ಇದೊಂದು ಇಟ್ಕೋ. ಇದನ್ನ ಮಾತ್ರ ಇಟ್ಕೋ, ಚೆನ್ನಾಗಿ ಕಾಣಿಸುತ್ತೆ. ನಾನು ತುಂಬಾ ಟೈಮಿಂದ ಮೊದಲು ಸಿಲ್ಕ್ ತಗೋಬೇಕು. ನನ್ನ ಹತ್ರ ಎರಡಿದೆ. ನೋಡಿದ ಕಡೆ ಎಲ್ಲ ಬರೀ ಬ್ಲ್ಯಾಕ್ ರೆಡ್ ಇತ್ತಲ್ವಾ. ಇದು ಕಾಮನ್ ಆಗಿ ಎಲ್ಲಾರ ಹತ್ರನೂ ಇದೆಯಲ್ಲ ಅಂತ ಅನಿಸ್ತಿತ್ತು. ನನ್ನ ಹತ್ರ ಸ್ಕೈ ಬ್ಲೂ ಬ್ಲ್ಯಾಕ್ ಅಲ್ಲಿದೆ. ಹೇಗಿದೆ? ತುಂಬ ಚೆನ್ನಾಗಿದೆ. ಫಸ್ಟ್ ಸೆಲೆಕ್ಷನ್ ನಾನೇ ಹೌದು. ಶಾರದಾಕಂದು ಸೆಲೆಕ್ಷನ್ ಚೆನ್ನಾಗಿರುತ್ತೆ. ಹೌದು ನಿಜ. ಶಾರದಾಕಂದು ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ. ಅವ್ರ ಸ್ಯಾರೀಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಇಲ್ಲಿ ಸ್ಯಾರೀಸ್ನ ನೋಡೋಕೆ ಬಂದಿದ್ವಿ. ಹಾಗೆ ಶಾರದಾಕ ನಾನೊಂದು ದೇವ್ರು ಹುಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೊತೀನಿ ಜಾನ್ವಿ ಅಂತ ಹೇಳಿದ್ರು. ಹಾಗೂ ನನಗೂ ಕೂಡ 2 ಸೀರೆ ಸೆಲೆಕ್ಟ್ ಮಾಡಿದ್ರು. ನಾನು ಫಸ್ಟ್ ಒಂದು ಮೊದಾಲ್ ಸಿಲ್ಕ್ ಮಾತ್ರ ತೊಗೊಳ್ಳೋಣ ಸಾಕು ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ತುಂಬ ಟೈಮಿಂದ ಮೊದಾಲ್ ಸಿಲ್ಕ್ ತೊಗೋಬೇಕು ಅಂತ ಅಂದ್ಕೊತಿದ್ದೆ. ಆ್ಯಂಡ್ ಫೈನಲಿ ಶಾರದಾಕ ಒಂದು ಕ್ರೇಪ್ ಸಿಲ್ಕ್ನು ಕೂಡ ಇದು ನಿಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇದು ತಗೋ ಅಂತ ಹೇಳಿದ್ರು. ಎನಿವೇಸ್ ಇನ್ಸ್ಟಾಲ್ಮೆಂಟಲ್ಲಲ್ವಾ ಕಟ್ಟೋದು ಅಂತ ಹೇಳಿಬಿಟ್ಟು ಆ ಒಂದು ಕ್ರೇಪ್ ಸಿಲ್ಕ್ನ ತೊಗೊಂಡೆ. ಅನ್ಕೋತೀರಲ್ವಾ ಏನು ಮಾಡೋಕ್ಕೆ ಸುಪ್ರಿಯಾ ಇಷ್ಟೊಂದು ಥರ ಸೀರೆ ತೊಗೊತೀರಾ ಅಂತ. ನಾನು ಒಂದೊಂದ್ಸತಿ ಅನ್ಕೊತೀನಿ ಏನು ಮಾಡೋಕ್ಕೆ ನಾನು ಇಷ್ಟೊಂದು ಸೀರೆ ತೊಗೊತೀನಿ ಅಂತ. ಬಟ್ ಅದು ನೋಡಿದಾಗ ತುಂಬಾ ಮನಸ್ಸಾಗುತ್ತೆ ತೊಗೋಬೇಕು ಅಂತ. ಹಾಗೆ ಇದು ಇನ್ಸ್ಟಾಲ್ಮೆಂಟಲ್ಲಿ ಕಟ್ಬೋದು ಅಂತ ಹೇಳಿದ್ರಲ್ಲ. ಸೊ ಇನ್ಸ್ಟಾಲ್ಮೆಂಟಲ್ಲಿ ಆದರೆ ಆರಾಮಾಗಿ ತಿಂಗಳಿಗೆ ಒಂದು 2-2 ಸಾವಿರ ಕಟ್ಕೊಂಡು ಮುಗಿಸ್ಕೊಂಬಿಡೋದು ಅಂತ ಹೇಳ್ಬಿಟ್ಟು ತೊಗೊಂಡೆ. ಓಕೆ ಗೈಸ್, ಇವಾಗ ನಾವು ಸ್ಯಾರಿ ತೊಗೊಂಬಂದ್ವಿ. ಅಷ್ಟು ಸೀರೆ ತೊಗೊಂಬಂದಿದ್ದೀನಿ. ಆಮೇಲೆ ಮಮ್ಮಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಬಟ್ ಇಲ್ಲಿ ನೋಡ್ಬೋದು. ಸೊ ಇದು ಶಾರದಾಕ ವರಮಹಾಲಕ್ಷ್ಮಿಗೆ ಉಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡೈತೆ. ಹೆಂಗೈತಮ್ಮ? ಚೆನ್ನಾಗೈತಾ? ಅಮ್ಮಂಗೆ ಇಷ್ಟ ಆಯ್ತು. ಅಜ್ಜಿ ಹೆಂಗೈತೆ ಅಜ್ಜಿ? ಚೆನ್ನಾಗೈತಾ? ಅಜ್ಜಿನೂ ಐತೆ. ಅಜ್ಜಿ ಹಾಯ್ ಹೇಳ ಅಜ್ಜಿ. ಹಾಯ್. ನಂದು ತೋರಿಸ್ತೀನಿ, ನಂದು ಕ್ರೇಪ್ ತೋರಿಸ್ತೀನಿ. ಒಂದು ನಿಮಿಷ. ಈಗ ಆಯ್ತು, ಇನ್ನೂ ಅರ್ಧ ಲೀಟ್ರ್ ಐತೆ. ಇನ್ನೊಂದು ಇದ್ರಲ್ಲಿ ನಮಗೂ ಕಳಿಸೋ ಕಾಪಿಯ ನಾನು ಮಾಡ್ತೀನಿ. ಇಬ್ರು ವರಮಹಾಲಕ್ಷ್ಮಿಗೆ ಇಬ್ರು ಸೊಸೆದೀರು ತಗೊಂಡವ್ರೆ. ಇಬ್ರು ಹಾಕತಾರೆ ಉಡ್ಸ್ಬಿಟ್ಟು ಶಿವನಂಜಪ್ಪ ಕೊಡ್ಸೈತೆ.
ಶಿವರಂಜಪ್ಪ ಕೊಡ್ಸವ್ರೆ. ಅದು ಟಿಪ್ಪನ್ ನೋಡಮ್ಮ ಇದ್ರದ್ದು ಒಂದು ಮಡಗಿದ್ದೀನಿ. ಅದು ಯಾವುದೋ ಒಂದು ಹೆಂಗೈತಮ್ಮ ಇದು ಕಲರು? ಸಖತ್ತಾಗೈತಿ ಇದು ಕಲರ್. ಚೆನ್ನಾಗೈತಾ? ಕಾಂಟ್ರಾಸ್ಟು ಹ್ಮ್ ಚೆನ್ನಾಗೈತಿ. ನಾವು ಕೊಡ್ಸ್ಬೇಕಾಯ್ತು, ನಾವು ಕೊಡ್ಸೋಕ್ಕಾಗಿಲ್ಲ, ನಮ್ಮ ಮಕ್ಳುಗಳು ಕೊಡ್ಸವ್ರಷ್ಟೇ. ಪರವಾಗಿಲ್ಲ, ನಾವೇ ನೀವು ಮಕ್ಕಳೇ ಕೊಡ್ಸಿದ್ರು ಅನ್ಕೊಳ್ಳಿ. ಚೆನ್ನಾಗಿದೆ. ಶಾರದಾಕ್ಕಂದು ಚೆನ್ನಾಗಿದೆ. ಇದು ಹೌದು ಗೈಸ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ಇದು ನನ್ನ ವರಮಹಾಲಕ್ಷ್ಮಿ ಸೀರೆ ಅಲ್ಲ, ನನ್ ಗಂಡಂಗೆ ಪಾದ ಪೂಜೆ ಮಾಡ್ತೀನಲ್ವ ಈಗ ಮಾಸಕ್ಕೆ, ಅದಕ್ಕೆ ನನ್ ಗಂಡ ಕೊಡ್ಸಿರೋ ಸೀರೆ ಅದು. ಹೌದಾ? ಮತ್ತೆ ಹಂಗೇನೆ ಅಲ್ವಾ? ಹೌದು, ಇದು ಶಾರದಾಕ್ಕಂದು ವರಮಹಾಲಕ್ಷ್ಮಿ ಕೊಡ್ಸುವಂತ ಸೀರೆನೆ. ನಾನದು ನನ್ ಗಂಡ ಭೀಮ್ ಅಮಾವಾಸ್ಯೆಗೆ ನಾನು ಪಾದ ಪೂಜೆ ಮಾಡಿದಾಗ ನನಗೆ ಕೊಡ್ಸಿರೋ ಸೀರೆ. ಓಕೆ, ಹೇಗಿದೆ? ಚೆನ್ನಾಗಿದೆ. ಒಟ್ಟಿನಲ್ಲಿ ಮೆಟೀರಿಯಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇಲ್ಲೇ ಮಂಡ್ಯದಲ್ಲೇ ಅವ್ರದ್ದು ಇರೋದು. ಎಲ್ಲಮ್ಮ ಅವ್ರದ್ದು ಅಂಗಡಿ? ಅದು ಮನೆ ಕಾವೇರಿ ನಗರ ಅಲ್ವಾ? ಕಾವೇರಿ ನಗರ ಬರುತ್ತೆ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಮನೆಯಲ್ಲೇ ತುಂಬ ಸಖತ್ತಾಗಿದೆ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಪ್ಯೂರ್ ಬನಾರಸ್ ಇದೆ, ಪ್ಯೂರ್ ಕ್ರೇಪ್ ಇದೆ, ಎಲ್ಲ ತುಂಬ ಚೆನ್ನಾಗಿದೆ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಇಲ್ಲೊಂದೆರಡು ಲೈಟ್ ಇದೆ ನಮ್ಮ ಮನೇಲಿ. ಲೈಟ್ಗೆ ಕೊರತೆ ಇಲ್ಲ ನಮ್ಮ ಮನೇಲಿ. ನೋಡಿ ಈಗ ಹೆಂಗೆ ಬ್ರೈಟ್ ಆಗಿ ಕಾಣಿಸ್ತಾ ಇದ್ದೀನ? ಟಿಂಗ್ ಟಿಂಗ್ ಟಿಂಗ್. ಸ್ವಲ್ಪ ನಾನು ಅವತಾರನೆಲ್ಲ ಅವಾಯ್ಡ್ ಮಾಡಿ ಆಯ್ತಾ. ತುಂಬಾ ಅಂದ್ರೆ ತಲೆಗೆಲ್ಲ ಎಣ್ಣೆ ಚೆನ್ನಾಗಿ ಮೆತ್ಕೊಂಡ್ಬಿಟ್ಟಿದ್ದೀನಿ. ಏನಪ್ಪಾ ಅಂದ್ರೆ ಸಡನ್ಲಿ ಕೆಲಸ ಮಾಡೋಣ ಅಂತ ಒಂದು ಉತ್ಸಾಹ, ಹುಮ್ಮಸ್ಸು ಮನ್ಸೊಳಗೆ ತುಂಬಿಕೊಂಡು ಮಾಡ್ತಾ ಇರೋದು. ಸೊ ಮಧ್ಯಾಹ್ನ ಹಿಡ್ಕೊಂಡಿದ್ದು, ಬಟ್ ಅರ್ಧಕ್ಕೆ ಬಿಟ್ಬಿಟ್ಟೆ. ಯಾಕೋ ಒಂಥರ ತುಂಬಾನೇ ಬೇಜಾರಾಗ್ತಿತ್ತು. ಮತ್ತೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೆ. ಸೊ ಹಾಗೇನೆ ಸ್ವಲ್ಪ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ತಗೊಂಡ್ಬಿಡೋಣ ಅಂತ. ಅಂಡ್ ಫೈನಲಿ ನಮ್ಮ ವಾರ್ಡ್ರೋಬ್ ಅಂತೂ ನೀವು ನೋಡಿರ್ತೀರಾ. ಇವತ್ತು ಆ ವಾರ್ಡ್ರೋಬ್ ಒಳಗೆ ಎಲ್ಲಾನು ತುಂಬುವಂತ ಸಮಯ. ಸೊ ಈ ವಾರ್ಡ್ರೋಬ್ ನಿಜ ಹೇಳ್ತೀನಿ, ಯಾರು ಏನೇ ಅನ್ಕೊಂಡ್ರು, ಯಾರು ಏನೇ ಬೈಕೊಂಡ್ರು ಪರವಾಗಿಲ್ಲ, ಬಟ್ ಇದು ನನಗೆ ಮಾತ್ರ ಡೆಡಿಕೇಟೆಡ್ ಆಗಿರುವಂತಹ ವಾರ್ಡ್ರೋಬ್. ನನ್ನ ಮಕ್ಕಳ ಬಟ್ಟೆ ಮತ್ತೆ ನನ್ನ ಗಂಡನ ಬಟ್ಟೆಗೆ ಇಲ್ಲಿದೆ ಅಂಡ್ ಇಲ್ಲಿದೆ. ಸೊ ಇದು ಅದು ಆಯ್ತಾ. ಸೊ ಇಷ್ಟು ಸಾಕು. ಅವ್ರದ್ದು ಅಷ್ಟೊಂದೇನಿಲ್ಲ, ಬಟ್ ನಂದೊಂದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬಟ್ಟೆ ಇರೋದ್ರಿಂದ ಇಷ್ಟೆಲ್ಲ ನಿಜವಾಗ್ಲೂ ಕೆಳಗಡೆ ಬಟ್ಟೆ ಡಿವೈಡ್ ಮಾಡ್ತಿದ್ದೆ. ನಾನು ನಿಮಗೆ ಕೆಳಗಡೆ ತೋರಿಸಿಲ್ಲ. ನಮ್ಮ ರೂಮ್ ಅಂತೂ ಲಿಟ್ರಲಿ ಯಪ್ಪ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಆ ರೂಮ್ ಪೂರ್ತಿ ಬರೀ ಬಟ್ಟೆಗಳು ಆ ಥರ ಆಗ್ಬಿಟ್ಟಿತ್ತು. ನೀಟಾಗಿ ತೊಗೊಂಬಂದಿದ್ದು ಮಮ್ಮಿ ಮನೆಯಿಂದ. ನೀಟಾಗಿ ಒಂದೊಂದು ಹಿಂಗೆ ಮಡ್ಚಿರೋ ಬಟ್ಟೆನ ಹಿಂಗೆ ಇಟ್ಕೊಂಡು ತೊಗೊಂಬಂದಿದ್ದು. ಆದರೆ ಒಂದು ಬಟ್ಟೆ ಹುಡ್ಕೋಕೆ ಹೋಗಿ ಅದೆಲ್ಲೋಯ್ತು ಇದೆಲ್ಲೋಯ್ತು ಅಂತ ಗಂಟೊಳಗೆ ಹುಡುಕಿ ಎಲ್ಲನೂ ಇದಾಗ್ಬಿಟ್ಟಿತ್ತು. ಸೊ ಇವಾಗ ಗಂಟು ಕಟ್ಕೊಂಡ್ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು, ಇದೊಂದು ತುಂಬಾ ದೊಡ್ಡ ಗಂಟು ಗೈಸ್. ಇದೊಂದು ಗಂಟು ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಗಂಟಿದು. ಅಂಡ್ ಇನ್ನೊಂದು ಗಂಟು ಅಲ್ಲಿ ಬಿಚ್ಚಿ ಬೆಡ್ಶೀಟ್ ಅಲ್ಲಿ ಹಾಕಿದ್ದೀನಿ, ಬಟ್ ಅದನ್ನೆಲ್ಲ ನೀಟಾಗಿ ಇಲ್ಲಿ ಮಡಚಿ ಇಟ್ಟಿದ್ದೀನಿ. ಸೊ ಇವಾಗ ಈ ಗಂಟನ್ನು ಕೂಡ ಬಿಚ್ಚಬೇಕು. ಇದನ್ನು ಕೂಡ ನೀಟಾಗಿ ಮಡಚಿ ಅದಾದ್ಮೇಲೆ ಎಲ್ಲ ಸೆಟಲ್ ಮಾಡಬೇಕು. ನನ್ನ ಗಂಡ ಬಂದ್ರು ಹೆಲ್ಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ನೋಡಿ ಈ ಟೀ ಶರ್ಟ್ಸ್ನ ತೆಗೆದು ಹಿಂಗೆ ಇಟ್ರು. ನನಗೆ ಅದು ನೋಡ್ಬಿಟ್ಟೆ ನನಗೆ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅಪ್ಪ ನೀನು ದಯವಿಟ್ಟು ನೀನು ನನಗೆ ಹೆಲ್ಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಥರ ಎಲ್ಲ ಇಡಬೇಡ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ. ನನ್ನ ವಾರ್ಡ್ರೋಬ್ ನಾನು ಜೋಡಿಸ್ಕೋತೀನಿ, ನಿನ್ನ ವಾರ್ಡ್ರೋಬ್ ನೀನು ಜೋಡಿಸ್ಕೊ ಹೋಗು ಅಂತ ಅಂದೆ. ಆದರೆ ಅದು ಅವ್ರು ಮಾಡಲ್ಲ, ಅದನ್ನು ನಾನೇ ಮಾಡಬೇಕು. ಸೊ ಬನ್ನಿ ಇವಾಗ ಬೇಗ ನನ್ನ ಬಟ್ಟೆಗಳೆಲ್ಲ ಒಂದು ಸ್ವಲ್ಪ ಏನು ಗೊತ್ತಾ, ಸೊ ಬೇಗ ನನ್ನ ಈ ಒಂದು ವಾರ್ಡ್ರೋಬ್ ಏನಿದೆ ಇದನ್ನೆಲ್ಲ ನೀಟಾಗಿ ಒಂದು ಸ್ವಲ್ಪ ಜೋಡಿಸ್ಬಿಟ್ರೆ ಒಂಥರ ಸಮಾಧಾನ. ಮತ್ತು ಏನಪ್ಪ ಅಂದರೆ ನಂಗೆ ಯಾವ ಬಟ್ಟೆ ಹಾಕೋಬೇಕು ಅಂತ ತಲೆನೇ ಓಡ್ತಾ ಇರಲ್ಲ. ಹಾಕೊಂಡಿದ್ನೇ ರಿಪೀಟ್. ಈ ಮನೆಗೆ ಬಂದಾಗ್ಲಿಂದ ನಾನು 3 ಜೊತೆ ಬಟ್ಟೆ ರಿಪೀಟ್. ಇವತ್ತು ಹಾಕು, ಮತ್ತೆ ನಾಡಿಂದ ಹಾಕು, ನಾಡಿದ್ದು ಮತ್ತೆ ರಿಪೀಟ್, ಹಿಂಗೆ ಆ ಥರನೇ ಮಾಡ್ತಾ ಇದ್ದೀನಿ. ಸೊ ಅದಕ್ಕೇ ನೀಟಾಗಿ ಜೋಡಿಸ್ಬಿಟ್ರೆ ಗೊತ್ತಾಗುತ್ತೆ ಯಾವ ಬಟ್ಟೆ ಎಲ್ಲಿದೆ, ಅದನ್ನ ಹಾಕೊಳ್ಳೋಕ್ಕೂ ಈಸಿ ಇರುತ್ತೆ. ಸೊ ಬನ್ನಿ ಬೇಗ ಎಲ್ಲ ಫಿನಿಶ್ ಮಾಡೋಣ ಕೆಲಸ. ಲಚ್ಚು ಬಂದು ಅವರ ಸಿಸ್ಟರ್ ಅಂದರೆ ಸಿಸ್ಟರ್ ಇನ್ ಲಾ ಹಾಂ, ಆ್ಯಕ್ಚುಲಿ ಲಚ್ಚಿಗೆ ಬಂದು ವಿದ್ಯಾ ಬಂದಿದ್ದಾರೆ ಮನೆಗೆ. ಸೊ ಅದಕ್ಕೆ ಅವಳು ಅಡುಗೆ ಗಿಡಿಗೆ ಎಲ್ಲ ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿ, ಹೊಸ ಮನೆ ಸ್ವಂತ ಮನೆಯಲ್ಲೆಲ್ಲ ಮಾಡ್ತಿದ್ದಾಳಲ್ವ. ಸೊ ಅವಳು ಆತಿಥ್ಯ ಸತ್ಕಾರ ಮಾಡೋ ಬ್ಯುಸಿನಲ್ಲಿದ್ದಾಳೆ. ಸೊ ನನಗೆ ನಾನೇ ಹೆಲ್ಪ್ ಮಾಡ್ಕೊಂಡು ನಾನೇ ಎಲ್ಲ ಮಾಡ್ಕೋಬೇಕು. ಇದೊಂದು ಗಂಟು ಮುಗ್ದು ಬಿಟ್ರೆ ಅಟ್ಲೀಸ್ಟ್ ಇದು ನನ್ನ ಬಟ್ಟೆ ಕೆಲಸ ಮುಗ್ದು ಬಿಡುತ್ತೆ. ಆಮೇಲೆ ಪುನೀತ್ ಆ್ಯಂಡ್ ಮಕ್ಳದೇನು ಈಸಿ, ಆರಾಮಾಗಿ ಮಾಡಿಬಿಡ್ತೀನಿ ನಾನು. ಸೊ ಬೇಗ ಮಾಡೋಣ. ಹಬ್ಬ ಫೈನಲಿ ಎಲ್ಲ ಬಟ್ಟೆನೂ ಮಡ್ಚಾಯ್ತು. 2 ಅಷ್ಟು ದೊಡ್ಡ ಮುಟ್ಟೆ ಬಟ್ಟೆ ಒಬ್ಬಳೇ ಮಡ್ಚಿದ್ದೀನಿ ಗೈಸ್. ಬಟ್ ಎಲ್ಲ ನೀಟಾಗಿ ಮಡ್ಚಿ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಹೀಗೆ ಇಟ್ಟಿದ್ದೀನಿ. ಇವಾಗ ಇದೆಲ್ಲ ತಗೊಂಡು ನನ್ನ ವಾರ್ಡ್ರೋಬ್ ಒಳಗೆ ಜೋಡಿಸ್ಬೇಕು. ಎಲ್ಲೆಲ್ಲಿ ಜೋಡಿಸ್ತೆ ಅಂತಲೇ ಕನ್ಫ್ಯೂಸ್ ಆಗ್ತದೆ. ಕೆಲವೊಂದು ಇಟ್ಟಿದ್ದೀನಿ, ಅಂದರೆ ಇಲ್ಲಿ ನೋಡ್ಬೋದು ಅದೆಲ್ಲ ಟೀ ಶರ್ಟ್ಸ್, ಇದೆಲ್ಲ ನನ್ನ ಫ್ರಾಕ್ಸ್. ಮಧ್ಯಗಡೆ ಇನ್ನೊಂದು
ಹೊರಗಡೆ ಹಾಕೊಂಡು ಹೋಗೋ ಟಿ ಶರ್ಟ್ಸ್ ಮತ್ತು ಇಲ್ಲಿ ಪ್ಯಾಂಟ್ಸ್ ಇಡೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ಸ್ಕರ್ಟ್ಸ್ ಇಟ್ಟಿದ್ದೀನಿ. ಹೇಗಿದೆ? ಒಂಥರ ಚೆನ್ನಾಗಿ ಅನಿಸ್ತದೆ. ಹೊಸ ಮನೆನ ಸೆಟಪ್ ಮಾಡ್ತಾ ಇದೀವಲ್ಲ. ನೀರು ಓಕೆ ಕಮ್. ಕಿಚನ್ ಕೂಡ ನೋಡ್ಬೋದು, ತಕ್ಕ ಮಟ್ಟಿಗೆ ನೀಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ. ಒಂದು ಸ್ವಲ್ಪ ಅದು ಇದು ಜೋಡಿಸೋದೆಲ್ಲ ಇದೆ, ಬಟ್ ಅದನ್ನು ಕೂಡ ಲಾಸ್ಟ್ ಫಿನಿಶಿಂಗ್ ಟಚಸ್ ಆಮೇಲೆ ಕೊಡ್ತೀನಿ. ಏನಪ್ಪ ಅಂದರೆ ಫಸ್ಟ್ ಈ ಬಟ್ಟೆ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ. ಬಟ್ಟೆ ಕೆಲಸ ಎಲ್ಲ ಮುಗಿದ್ಮೇಲೆ ಕಿಚನ್ಗೆ ಕೆಲವೊಂದು ಪ್ಲಾಂಟ್ಸ್ ಅದೆಲ್ಲನೂ ಕೂಡ ಆ್ಯಡ್ ಮಾಡಿ ಒಂದು ಸ್ವಲ್ಪ ಇನ್ನೂ ನೀಟಾಗಿ ಮಾಡಬೇಕು ಅನ್ನೋ ಐಡಿಯಾ ಇದೆ. ಬಟ್ ಅದೆಲ್ಲ ಕಂಪ್ಲೀಟಾಗಿ ಮಾಡಿದ್ಮೇಲೆ ಆದಷ್ಟು ಬೇಗನೆ ನಿಮ್ಮೆಲ್ಲರ ಜೊತೆ ಹೋಮ್ ಟೂರ್ನ ಕೂಡ ಶೇರ್ ಮಾಡ್ತೀನಿ ಆಯಿತಾ. ಸೊ ಬನ್ನಿ ಫಸ್ಟ್ ಈ ಬಟ್ಟೆಗಳು, ಈ ರಾಶಿ ಬಟ್ಟೆಗಳೇನಿದೆ ಅದನ್ನೆಲ್ಲ ಎತ್ತಿಟ್ಬಿಡ್ತೀನಿ. ಹಾಗೂ ಮತ್ತೆ ಗೋಯಿಂಗ್ ಬ್ಯಾಕ್ ಟು ನಮ್ಮ ಫಸ್ಟ್ ಹಾಫ್ ಆಫ್ ದ ವಿಡಿಯೋ ದಟ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ತುಂಬ ಜನ ಕಾಮೆಂಟ್ ಮಾಡ್ತೀರಾ ನಂಗೆ ಗೊತ್ತು. ಆ್ಯಂಡ್ ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ ಇಲ್ಲೇ ಆನ್ಸರ್ ಮಾಡಿಬಿಡ್ತೀನಿ. ಯಾಕೆ ಅಷ್ಟೊಂದು ಸೀರೆಗೆ ಇನ್ವೆಸ್ಟ್ ಮಾಡ್ತೀರಾ ಸುಪ್ರಿಯಾ, ಅದಕ್ಕಿಂತ ನೀವು ಬೇರೆ ಎಂತಕ್ಕಾದರೂ ಇನ್ವೆಸ್ಟ್ ಮಾಡ್ಬೋದಲ್ಲ ಅಂತ. ನಿಜ ಹೇಳಬೇಕು ಅಂದರೆ ಗೋಲ್ಡಿಗೆ ಇನ್ವೆಸ್ಟ್ ಮಾಡ್ಬೋದು, ಬಟ್ ನಾನು ಗೋಲ್ಡ್ ತೊಗೊಳ್ಳುವಂಥ ಪರಿಸ್ಥಿತಿನಲ್ಲಿ ಇವಾಗಿಲ್ಲ. ಆ್ಯಂಡ್ ಸ್ಯಾರೀಸ್ ಕೂಡ ಅಷ್ಟೇ. ಇವಾಗ ನಾನು ಅಂಗಡಿಗೆ ಹೋದಾಗ ಅವ್ರಿಗೂ ಇವಾಗ ನಾನು ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಅವ್ರಿಗೂ ಒಂದು ಸ್ವಲ್ಪ ಅದು ಪ್ರಮೋಷನ್ ಥರ ಆಗೇ ಆಗುತ್ತೆ. ಸೊ ಅವರು ಕೂಡ ನನಗೆ ಒಂದು ಸ್ವಲ್ಪ ರೇಟ್ ಕಡಿಮೆ, ಯೂಶ್ವಲಿ ಬೇರೆಯವ್ರು ಕೊಡೋದಕ್ಕಿಂತ ರೇಟ್ ಒಂದು ಚೂರು ಕಡಿಮೆ ಕೊಡ್ತಾರೆ. ಹಾಗಂತ ನಾನು ಕಂಪ್ಲೀಟಾಗಿ ದುಡ್ಡು ಕೊಡೋದೇ ಇಲ್ಲ ಅಂತ ಏನಿಲ್ಲ. ನಾನು ದುಡ್ಡು ಕೊಟ್ಬಿಟ್ಟೆ ಸೀರೆನ ತೊಗೊಂಬರೋದು. ಒಂದು ಚೂರು ಸ್ವಲ್ಪ ಜಾಸ್ತಿ, ಒಂದು ನಿಮಗೆ 20% ಆಫ್ ಇದ್ದರೆ ನನಗೆ ಅಂತ 30% ಆಫ್ ಇರುತ್ತೆ. ಒಂದು 10% ಜಾಸ್ತಿ ನನಗೆ ಡಿಸ್ಕೌಂಟ್ ಕೊಡ್ಬೋದು ಅಷ್ಟೇ. ಹೌದು, ನಾನು ಸ್ಯಾರಿಗೆ ಇನ್ವೆಸ್ಟ್ ಮಾಡಿದಂತೆ ಪ್ರಾಬ್ಲಿ ಅದನ್ನು ಹೀಗೆ ದುಡ್ಡು ಕೂಡ ಇಟ್ಕೊಂಡು ನನ್ನ ಒಂದು ಜ್ಯುವೆಲ್ರೀಸ್ ತೊಗೋಬೋದು, ಅಂದರೆ ಗೋಲ್ಡ್ ತೊಗೋಬೋದು ಅಥವಾ ಸಿಲ್ವರ್ ತೊಗೋಬೋದು, ಏನಾದರೂ ತೊಗೋಬೋದು. ನಾನು ಅದೇ ರೀತಿಯಾಗಿ ದುಡ್ಡನ್ನ ಕೂಡಿಟ್ಕೊಂಡು ಸಿಲ್ವರ್ನ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಗೋಲ್ಡ್ ಕೂಡ ತೊಗೊಂಡಿದ್ದೀನಿ. ಆವಾಗ ಕಡಿಮೆ ರೇಟ್ ಇದ್ದಾಗ ನಿಜ ಹೇಳ್ತೀನಿ ಗೋಲ್ಡ್ ಕೂಡ ತೊಗೊಂಡಿದ್ದೀನಿ. ಆ್ಯಂಡ್ ಕೆಲವೊಬ್ಬರು ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಸೀರೆಗಳು ಅಂದರೆ ಒಂಥರ ಹುಚ್ಚು ಅನ್ನೋ ಥರ. ಸೊ ನಾನು ಆ ಒಂದು ಹೆಣ್ಮಕ್ಳು ಇದರಲ್ಲೇ ಬಿಲಾಂಗ್ ಆಗೋದು. ನನಗೆ ಸ್ಯಾರೀಸ್ ಅಂದರೆ ಒಂಥರ ಡಿಫ್ರೆಂಟ್ ರೇಂಜ್ ಆಫ್ ಹುಚ್ಚು. ಮತ್ತು ಎಲ್ಲ ಬರೀ ರೇಷ್ಮೆ ಸೀರೆನೇ ತೊಗೊತೀರಾ ಅಂತ ಎಲ್ಲ, ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಥರ ಸೀರೆ ಇದೆ. ನನ್ನ ಹತ್ರ ಕಾಟನ್ ಸ್ಯಾರಿ ಇದೆ, ನನ್ನ ಹತ್ರ ಮಲ್ ಕಾಟನ್ ಇದೆ, ನನ್ನ ಹತ್ರ ಇವಾಗ ಮೊದಾಲ್ ಸಿಲ್ಕ್ ತೊಗೊಂಡಿದ್ದೀನಿ, ನನ್ನ ಹತ್ರ ಕ್ರೇಪ್ ಒಂದು 4-5 ಡಿಫ್ರೆಂಟ್ ವೆರೈಟೀಸಲ್ಲಿ ಕ್ರೇಪ್ ಇದೆ. ಸಿಲ್ಕಲ್ಲಿ ಕಾಂಚೀಪುರಂ ಸಿಲ್ಕಲ್ಲಿ ಕೂಡ ಅಷ್ಟೇ ಹಾಫ್ ಆ್ಯಂಡ್ ಹಾಫ್ ಇದೆ, ಮತ್ತು ಪಾಟ್ಲಿ ಸಿಲ್ಕ್ ಅಂತ ಕರೀತಾರೆ ಆ ಥರ ಇದೆ. ದೊಡ್ಡ 1 ಮೊಳ ಬಾರ್ಡರ್ ಇದೆ, ಚಿಕ್ಕ ಬಾರ್ಡರ್ ಇದೆ, ಈ ಥರ ಬೇರೆ ಬೇರೆ ಇದರಲ್ಲಿ ಎಲ್ಲ ಥರನೂ ಇದೆ. ಸೊ ನನಗೇನಪ್ಪ ಅಂದರೆ ಸ್ಯಾರೀಸ್ ಕಲೆಕ್ಟ್ ಮಾಡೋದು ಇವಾಗಲಿಂದ ಅಲ್ಲ, ನಾನು ನಿಜ ಹೇಳ್ತೀನಿ, ಇವಾಗ ಮದುವೆ ಆದಮೇಲೆ ಅಥವಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮೇಲಿಂದ ಅಲ್ಲ, ನನಗೆ ತುಂಬ ಟೈಮ್ ಮುಂಚೆಯಿಂದನೂ ಸ್ಯಾರೀಸ್ ಕಲೆಕ್ಟ್ ಮಾಡೋದು ತುಂಬ ಜಾಸ್ತಿ ಇಷ್ಟ. ಸೊ ಅದೊಂದು ಒಂಥರ ಹಾಬಿ ಅಥವಾ ಏನೋ ಒಂದು ಸ್ವಂತ ಇಷ್ಟ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ. ಸೊ ಐ ಹೋಪ್ ಅದು ಯಾರಿಗೂ ಪ್ರಾಬ್ಲಮ್ ಆಗಕೂಡ್ದು. ಆ್ಯಂಡ್ ಪ್ಲೀಸ್ ನೆಗೆಟಿವ್ ಆಗಿ ಕಾಮೆಂಟ್ ಮಾಡಿಬಿಡಿ. ಆ್ಯಂಡ್ ಮಂಡ್ಯದಲ್ಲಿರೋರು ಯಾರಿಗಾದರೂ ಬೇಕು ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ಅವ್ರು ಸ್ಯಾರೀಸ್ನ ಕೊಡ್ತಾರೆ. ನೀವು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ, ಶೇರ್ ಮಾಡ್ತೀನಿ. ಓಕೆ ಗೈಸ್, ಸೊ ಫೈನಲಿ ನನ್ನ ವಾರ್ಡ್ರೋಬ್ನ ಕಂಪ್ಲೀಟ್ ಆಗಿ ಜೋಡಿಸಾಗಿದೆ. ಆ್ಯಂಡ್ ಬನ್ನಿ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ನೀಟಾಗಿ ಎಲ್ಲ ಡಿವೈಡ್ ಮಾಡಿಟ್ಟಿದ್ದೀನಿ. ಸೊ ಇದೆಲ್ಲ ಬಂದು ನನ್ನ ಸ್ವೆಟ್ ಶರ್ಟ್ಸ್ ಮತ್ತು ಸ್ವೆಟರ್ಸ್ ಆ್ಯಂಡ್ ಜಾಕೆಟ್ಸ್ ಅದೆಲ್ಲನೂ ಕೂಡ ಇದೆ. ಆ್ಯಂಡ್ ಇಲ್ಲಿ ಬಂದರೆ ನನ್ನ ಸ್ವಲ್ಪ ಲಾಂಗ್ ಟಾಪ್ಸ್ ಅಂತ ಕರಿತೀನಲ್ಲ ಆ ಥರ ಲಾಂಗ್ ಟಾಪ್ಸ್, ಅಂದರೆ ಲಾಂಗ್ ಟಾಪ್ಸ್ ಎಲ್ಲ. ಆ್ಯಂಡ್ ಇಲ್ಲಿಗೆ ಬಂದರೆ ನಂದು ಜೀನ್ಸ್ ಟಾಪ್ಸ್, ಇಲ್ಲಿ ಕೂಡ ಅಷ್ಟೇ ಟಾಪ್ಸ್. ಇದು ಬಂದು ಟೀ ಶರ್ಟ್ಸ್ ಆ್ಯಂಡ್ ಇದು ಬಂದು ನಾರ್ಮಲ್ ಟಾಪ್ಸ್ ಅಂತ ಕರಿತೀವಲ್ಲ ಆ ರೀತಿಯಾಗಿ. ಹಾಗೂ ಇಲ್ಲಿ ಬಂದರೆ ಎಲ್ಲ ನನ್ನ ನೈಟ್ ಪ್ಯಾಂಟ್ಸ್ ಇದೆ, ಮತ್ತು ಇದೆಲ್ಲ ಬಂದು ನನ್ನ ಫ್ರಾಕ್ಸ್, ಮನೆಯಲ್ಲೇ ಹಾಕೊಳ್ಳುವಂಥ ಫ್ರಾಕ್. ಸೊ ಇಲ್ಲಿ ಒಂದಿಷ್ಟು ಐಟಮ್ಸ್, ಅಂದರೆ ಇಷ್ಟು ಐಟಮ್ಸ್ ಅಂತಿದ್ದೀನಿ. ಸೊ ಇಲ್ಲಿ ಒಂದು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಸೈಡಿಗೆ ಬಂದ್ಬಿಡೋಣ. ಸೊ ಈ ಕಡೆ ಸೈಡಿಗೆ ಬಂದರೆ ಮೇಲ್ಗಡೆ ಎಲ್ಲ ಫುಲ್ ಟಾವೆಲ್ಸ್, ಹ್ಯಾಂಡ್ ಟಾವೆಲ್ ಅದಷ್ಟೇ ಜೋಡಿಸಿರೋದು. ಇದೆಲ್ಲ ಬಂದು ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಹಾಕೊಂಡು ಹೋಗುವಂಥ ಫ್ರಾಕ್ಸ್, ನನ್ನ 1 ಪೀಸ್ ಲಿಟ್ರಲಿ ಇದೆಲ್ಲ ಫುಲ್ಲು. ಆ್ಯಂಡ್ ಇದೆಲ್ಲ ಬಂದು ಜೀನ್ಸ್ ಮತ್ತು ಪ್ಯಾಂಟ್ಸ್ ಎಲ್ಲ ಇಲ್ಲಿದೆ, ಜೀನ್ಸ್ ಆ್ಯಂಡ್ ನಾರ್ಮಲ್ ಪ್ಯಾಂಟ್ಸ್ ಎಲ್ಲ. ಹಾಗೂ ಇಲ್ಲಿ ಬಂದು ಕೆಲವೊಂದು ಸ್ಯಾರೀಸ್, ಎಕ್ಸ್ಟ್ರಾ ಸ್ಯಾರೀಸ್ ಮತ್ತು ರೇಷ್ಮೆ ಸೀರೆಗಳು, ಅಂದರೆ ಇನ್ನೂ ಹುಟ್ಕೊಳ್ದೇ ಇರೋ ಒಂದೆರಡು ರೇಷ್ಮೆ ಸೀರೆ ಹೊಲ್ಸ್ಕೊಂಡೇ ಇರೋದು. ನಮ್ಮ ಅಮ್ಮಂದೊಂದು ಸೀರೆ ಇದೆ ರ್ಯಾಂಡಮ್. ಹಾಗೂ ಇಲ್ಲಿ ಬಂದರೆ ಸ್ವಲ್ಪ ಗ್ರ್ಯಾಂಡ್ ಆಗಿರೋಂಥ ವರ್ಕ್ ಡ್ರೆಸ್ಸಸ್ ಇದೆ. ಇದು ಕೂಡ ಅಷ್ಟೇ ನಂದು ತುಂಬಾ ಗ್ರ್ಯಾಂಡ್ ಆಗಿರೋಂಥ ವರ್ಕ್ ಡ್ರೆಸ್. ಇದು ಒಂದು ಹಾಕ್ಕೊಂಡಿದ್ದೀನಿ, ಇನ್ನೊಂದಿದೆ ಅದು ಹಾಕ್ಕೊಂಡೇ ಇಲ್ಲ ಗೈಸ್. ಅಯ್ಯಪ್ಪ. ಸೊ ಈ ಒಂದು ಬಟ್ಟೆ ಸಿಕ್ಕಾಪಡೆ ಸಕ್ಕತ್ತಾಗಿದೆ, ನಂಗೆ ತುಂಬ ಫೇವ್ರೆಟ್ ಒಂದು ಡ್ರೆಸ್ ಇದು. ನೋಡಿ, ಇಲ್ಲಿ ಇನ್ನೂ ಟ್ಯಾಗೇ ಬಿಚ್ಚಿಲ್ಲ. ಇದನ್ನ ತೊಗೊಂಡೇ ಆಗಲೇ 2 ವರ್ಷ ಆಗಿದೆ ನಾನು ಯಾವತ್ತು ಹಾಕೊಂಡು. ಸೊ ಇದೆಲ್ಲ ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ಸಸ್. ಇದು ಒಂದು ಈ ರೀತಿಯಾಗಿ ಇಲ್ಲಿ ಸ್ವಲ್ಪ ಮಿಸ್ಲನೆಸ್ ಥರನೇ ಇದೆ, ಹಂಗೆ ಜೋಡಿಸ್ಕೊಂಡಿದ್ದೀನಿ ಸದ್ಯಕ್ಕೆ, ನೋಡೋಣ ಅಂತ. ಆ್ಯಂಡ್ ಮಧ್ಯ ಕಬರ್ಡಲ್ಲಿ ಬಂದರೆ
ನಂಗೆ ಇದೊಂಥರ ಖುಷಿ ಆಗುತ್ತೆ. ಹಿಂಗೆ ದೂರದಿಂದ ಅಂತ ಹಿಂಗೆ ನೋಡೋದಕ್ಕೆ ಸಖತ್ ಖುಷಿ ಆಗುತ್ತೆ ನೋಡಿ. ಸೊ ಇಲ್ಲಿ ನೋಡಿದ್ರೆ ಇದೆಲ್ಲ ನನ್ನ ಮನೆಯಲ್ಲಿ ದೇವ್ರ ಪೂಜೆ ಮಾಡಬೇಕಾದ್ರೆ ಮತ್ತೆ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಉಟ್ಕೊಳ್ಳುವಂಥ ಸೀರೆಗಳು ಇಲ್ಲಿದೆ. ಸೊ ಇದೆಲ್ಲ ಯಾವುದು ಪ್ಯೂರ್ ರೇಷ್ಮೆ, ಪ್ಯೂರ್ ಕ್ರೇಪ್ ಆ ಥರ ಅಲ್ಲ, ಸೆಮಿ ಸಿಲ್ಕ್, ಸೆಮಿ ಜಾರ್ಜೆಟ್, ಸೆಮಿ ಕ್ರೇಪ್ ಆ್ಯಂಡ್ ಸೆಮಿ ಕಾಟನ್. ಸೊ ಇದೆಲ್ಲ ಸೆಮಿ ಸೆಕ್ಷನ್ ಆಯಿತಾ. ಎಲ್ಲ ಜಾಸ್ತಿ ತುಂಬ ಗ್ರ್ಯಾಂಡ್ ಸ್ಯಾರೀಸ್ ಎಲ್ಲ ಇಟ್ಟಿಲ್ಲ ನಾನು. ಸೊ ನನ್ನ ಎಲ್ಲ ವರ್ಕ್ ಸ್ಯಾರೀಸ್ ಎಲ್ಲ ನಮ್ಮ ಅತ್ತೆ ಮನೇಲಿದೆ, ಮತ್ತು ನನ್ನ ಎಲ್ಲ ರೇಷ್ಮೆ ಸೀರೆಗಳು ನಮ್ಮ ಅಮ್ಮನ ಮನೇಲಿದೆ. ಇಲ್ಲೊಂದು ಸೂಟ್ ಕೇಸಲ್ಲಿ ಇಟ್ಟಿದ್ದೀನಿ, ಬಟ್ ಅದನ್ನ ಓಪನ್ ಮಾಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ಬಂದು ನನ್ನ ಕುರ್ತಾಸ್, ಇದೆಲ್ಲ ಬರೀ ಕುರ್ತಾ ಟಾಪ್ಸ್ ಅಷ್ಟೇ. ಆ್ಯಂಡ್ ಕೆಳಗಡೆ ಈ ಒಂದು ಪೋರ್ಷನಿಗೆ ಬಂದರೆ, ಸೊ ಇದೆಲ್ಲ ನನ್ನ ಚೂಡಿದಾರ್ ಸೆಟ್ಸ್. ಆ್ಯಂಡ್ ಇದೆಲ್ಲ ಹೊಸದು, ಕೆಳಗಡೆ ಇರೋದೆಲ್ಲ ಹೊಸ ಚೂಡಿದಾರ್ ಸೆಟ್ಸ್, ಇನ್ನು ಹಾಕೊಳ್ದೇ ಇರೋದು. ಈ ಆರೆಂಜು, ಈ ಬ್ಲೂ, ಈ ಗ್ರೀನ್ ಇದೆಲ್ಲ ಹಾಕೊಳ್ದೇ ಇರೋದು, ಮತ್ತು ತುಂಬ ರೇರಾಗಿ ಹಾಕೊಳ್ಳುವಂಥದ್ದು ಇಲ್ಲಿದೆ. ಆ್ಯಂಡ್ ಇದೆಲ್ಲ ಸ್ವಲ್ಪ ರೆಗ್ಯುಲರ್ ಆಗಿರುವಂಥ ಚೂಡಿದಾರ್ ಸೆಟ್ಸ್ 3 ಪೀಸ್. ಆ್ಯಂಡ್ ಈ ರೀತಿಯಾಗಿ ನನ್ನ ಒಂದು ಪುಟ್ಟ ವಾರ್ಡ್ರೋಬ್ ಇದೆ ಗೈಸ್. ಹೇಗಿದೆ, ಹೇಗೆ ಜೋಡಿಸಿದ್ದೀನಿ, ಇನ್ನು ನೀಟಾಗಿ ಇತ್ತು. ಅದು ಕಂಪ್ಲೀಟಾಗಿ ಜೋಡಿಸಿದಾಗಲೇ ನಾನು ವಿಡಿಯೋ ಮಾಡಬೇಕಿತ್ತು, ಬಟ್ ಅವತ್ತು ಮಾಡಲಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಕಲ್ಲೋಲ ಆಗಿದೆ, ಬಟ್ ದಟ್ಸ್ ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಏನಪ್ಪ ಅಂದರೆ ಮೇನ್ ಆಗಿ ನಾನು ಇಷ್ಟು ಬಟ್ಟೆ ನೀಟಾಗಿ ಸೆಟ್ ಆಗಿದೆ. ಸೊ ನಾನು ಹುಡುಕ್ಬೇಕು ಅಂತ ಏನೂ ಇಲ್ಲ. ಕೆಳಗಡೆ ಆ ರಾಶಿ ಇದ್ದಾಗ ನನಗೆ ತಲೆ ಕೆಟ್ಟು ಹೋಗ್ತಿತ್ತು. ಆ್ಯಂಡ್ ಈ ಒಂಥರ ವಾರ್ಡ್ರೋಬ್ ಎಲ್ಲ ಬಾಡಿಗೆ ಮನೆಗಳಿಗೆ ಸೂಪರ್ಬ್ ಆಗಿರುತ್ತೆ. ಬೈ ಚಾನ್ಸ್ ನಿಮ್ದು ಏನಾದರೂ ಬಾಡಿಗೆ ಮನೇಲಿದ್ದೀರಾ, ಓನರ್ ವಾರ್ಡ್ರೋಬ್ ಮಾಡಿಸ್ಕೊಟ್ಟಿಲ್ಲ ಅಂದರೆ ಈ ಥರ ಒಂದು ವಾರ್ಡ್ರೋಬ್ ತೊಗೊಂಬಿಟ್ರೆ ಸಾಕು. ಹಾಗೂ ನಿಮ್ಮ ಹತ್ರ ಕ್ಯೂಟ್ ಆಗಿರೋ ಒಂದು ಹೆಣ್ಮಕ್ಳು ಇದ್ರೆ ಆ ಪಾಪುದು ಬಟ್ಟೆಗಳು ಗಂಡು ಮಕ್ಳಿದ್ರೂ ಇಡ್ಬೋದು. ಅದು ಹೆಣ್ಮಕ್ಳದೊಂದು ಸ್ವಲ್ಪ ನನ್ನ ಫೇವರಿಸಮ್ ಜಾಸ್ತಿ. ಸೊ ಆ ಹೆಣ್ಮಕ್ಳು ಬಟ್ಟೆಗಳನ್ನ ನೀಟಾಗಿ ಜೋಡಿಸೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ವಾರ್ಡ್ರೋಬ್. ಮೇಲ್ಗಡೆ ತುಂಬ ಮಿಸ್ಲೆಂಡಸ್ ಐಟಮ್ಸ್ ಇಟ್ಟಿದ್ದೀನಿ. ಇದೆಲ್ಲ ನನ್ನ ವರಮಹಾಲಕ್ಷ್ಮಿಗೆ ಮೀಶೋಯಿಂದ ಶಾಪಿಂಗ್ ಮಾಡಿರೋದು. ಎಲ್ಲ ಓಪನ್ ಮಾಡಿ ಕರೆಕ್ಟಾಗಿದೆ ಅಂತ ನೋಡ್ಬಿಟ್ಟು ಹಾಗೆ ಇಟ್ಟಿದ್ದೀನಿ, ಬಿಕಾಸ್ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು. ಸೊ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಮೀಶೋಯಿಂದ ವರಮಹಾಲಕ್ಷ್ಮಿಗೆ ನಾನು ಏನೆಲ್ಲ ತರಿಸ್ಕೊಂಡೆ ಅದನ್ನು ಕೂಡ ಶೇರ್ ಮಾಡ್ಕೊತೀನಿ. ಸೊ ಎಸ್ ಗೈಸ್, ಇದೆಲ್ಲ ಜೋಡಿಸ್ಕೊಂಡಿದ್ದೀನಿ ಇದು. ಆ್ಯಂಡ್ ಇದು ನನ್ನ ಕ್ಯಾಮ್ರಾ ಪೌಚಸ್ ಮತ್ತು ಕೆಲವೊಂದು ಬಿಲ್ಸ್ ಹಾಗೆ ಇಟ್ಟಿದ್ದೀನಿ ಅಷ್ಟೇ. ಮತ್ತು ಇದರಲ್ಲೇನು ಇಟ್ಟಿದ್ದೀನಿ, ಇದರಲ್ಲೆಲ್ಲ ಸ್ವಲ್ಪ ಹ್ಯಾಂಡ್ ಕರ್ಚೀಫ್ ಮತ್ತು ನನ್ನ ಇನ್ನೋವೇರ್ಸ್ ಎಲ್ಲ ಪ್ರತಿಯೊಂದೂ ಅಲ್ಲಿದೆ ಅಷ್ಟೇ. ಇದರಲ್ಲಿ ಯಾವ ಆಸ್ತಿ ದುಡ್ಡು ಪತ್ರ ಏನೂ ಇಟ್ಟಿಲ್ಲ, ಇಷ್ಟೇ ಇಟ್ಟಿರೋದು ನನ್ನ ಬಟ್ಟೆಗಳ ರಾಶಿ. ನಾನು ನಿಜ ಹೇಳಬೇಕು ಅಂದರೆ ಒಂದು ಆರ್ಡಿನರಿ ಹುಡುಗಿರು ಹೇಗಿರ್ತಾರೆ ನೋಡಿ, ಬಟ್ಟೆಗಳು ಖುಷಿ ಕೊಡುವಂಥದ್ದು ತುಂಬ ಚಿಕ್ಕ ವಿಷಯನೇ. ನಾನು ತುಂಬ ದೊಡ್ಡ ವಿಷಯನೇ ನನಗೆ ಬೇಕು ಆ ಥರ ಎಲ್ಲ ಏನೂ ಇಲ್ಲ. ಚಿಕ್ಕ ವಿಷಯಕ್ಕೂ ತುಂಬ ಜಾಸ್ತಿ ಖುಷಿ ಆಗ್ತೀನಿ. ನಂಗೆ ಈ ಥರ ಎಲ್ಲ ಥರದ ಬಟ್ಟೆಗಳು, ಈ ಥರ ವಾರ್ಡ್ರೋಬ್, ಕ್ಯೂಟ್ ಆಗಿರೋದು ಥಿಂಗ್ಸ್ ಇದೆಲ್ಲ ತುಂಬ ಜಾಸ್ತಿ ಇಷ್ಟ. ಸೊ ನನ್ನ ಥರನೇ ತುಂಬ ಜನ ಇರ್ತೀರಾ, ಯಾರೆಲ್ಲ ಅದೇ ಥರ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇಲ್ಲಿಗೆ ಇವತ್ತಿನ ವಿಡಿಯೋನ ಕೂಡ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಭೀಮ್ ನಮಾಸೆ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಐ ನೋ ಲೇಟ್ ಆಯಿತು, 2 ದಿವಸ ಲೇಟ್ ಆಯಿತು, ಬಟ್ ಬೇಜಾರು ಮಾಡ್ಕೋಬೇಡಿ. ನನಗೆ ಮೇನ್ ಆಗಿ ಏನಿತ್ತಪ್ಪ ಅಂದರೆ ಈ ಒಂದು ವಿಡಿಯೋ ಆಗ್ತಂತೆ ಭೀಮ್ ನಮಾಸೆ ಬ್ಲಾಗ್ ಸ್ವಲ್ಪ ಇನ್ಕಂಪ್ಲೀಟ್ ಅನ್ನಿಸುತ್ತೆ ಅಂತ ಫೀಲ್ ಆಯಿತು. ಸೊ ಅದಕ್ಕೇ ಈ ವಿಡಿಯೋನ ಫಸ್ಟೇ ಶೇರ್ ಮಾಡಿದ್ದೀನಿ. ನಾನು ನೆನ್ನೆ ವರಮಹಾಲಕ್ಷ್ಮಿ ಸ್ಯಾರಿ ಶಾಪಿಂಗ್ ಮಾಡಿದ್ದೀನಿ. ಸೊ ಮತ್ತೆ ಸೀರೆನಾ ಅಂತ ಕ್ವೆಶ್ಚನ್ ಮಾರ್ಕ್ ಬರುತ್ತೆ ಅಂತ ಗೊತ್ತಿದ್ರು ಈ ವಿಡಿಯೋ ಶೇರ್ ಮಾಡಿರೋದು. ಅರ್ಥ ಮಾಡ್ಕೊತೀರಾ ಆ್ಯಂಡ್ ಖುಷಿ ಪಡ್ತೀರಾ. ನನ್ನ ಖುಷಿನಲ್ಲಿ ನೀವು ಕೂಡ ಖುಷಿ ಪಡ್ತೀರಾ ಅನ್ನೋ ಒಂದು ಭಾವನೆಯಲ್ಲಿ ಈ ಒಂದು ವ್ಲಾಗ್ನ ಶೇರ್ ಮಾಡಿದ್ದೀನಿ. ಆ್ಯಂಡ್ ಹೋಪ್ಫುಲಿ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ರಿಗೂ ಸಪೋರ್ಟ್ ಮಾಡ್ತೀರಾ, ನನಗೂ ಕೂಡ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.